ಬಗ್ಗೆ ನಿಮಗೆ ಗೊತ್ತಿದೆ. ಹಾಗಾದ್ರೆ ಈ ಬಿಟ್ಕಾಯಿನ್ ಕೇಸ್ನಲ್ಲಿ ನೆಲಪಾಡ್ಗೆ ಸಂಕಷ್ಟ ಫಿಕ್ಸ್ ಅಂತ. ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಬಾರಿ ದಾಳಿಗಳಾಗಿವೆ. ಬಿಟ್ಕಾಯಿನ್ ಕೇಸ್ ಸಂಬಂಧ ಎಸ್ಐಟಿ ಚಾರ್ಜ್ ಶೀಟ್, ಮೊಹಮ್ಮದ್ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ ನಲಪಾಡ್ಗೆ ಸಂಕಷ್ಟ ಫಿಕ್ಸಾ? ಬಿಟ್ಕಾಯಿನ್ ಕೇಸ್ ಸಂಬಂಧ ತನಿಖೆ ನಡೆಸಿದಂತ ಎಸ್ಐಟಿ ಅಧಿಕಾರಿಗಳು ಶ್ರೀಕಿ, ರಾಬಿನ್ ಖಂಡೇವಾಲಾ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ನಲಪಾಡ್ಗೆ ಹಣ ಸಂದಾಯದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಿಟ್ಕಾಯಿನ್ ನಗದೀಕರಣಕ್ಕೆ ನಲಪಾಡ್ ಸಂಪರ್ಕಿಸಿದಂತ ಶ್ರೀಕಿ, ನಲಪಾಡ್ ತನ್ನ ಸ್ನೇಹಿತರ ಮೂಲಕ ಹಣ ನಗದೀಕರಣ ಮಾಡಿದ್ದ. ಈ ವಿಚಾರವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವಂತ ಮಾಹಿತಿ ಲಭ್ಯವಾಗ್ತಿದೆ. ಇದೇ ವಿಚಾರಕ್ಕೆ ಇಡಿಯಿಂದ ನಲಪಾಡ್ಗೆ 3ನೇ ಬಾರಿ ಈಗ ಸಮನ್ಸ್ ಜಾರಿಯಾಗಿರೋದು. ಹೀಗಾಗಿ ನಲಪಾಡ್ಗೂ ಕೂಡ ಈ ಕೇಸ್ನಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ. ಚಾರ್ಜ್ ಶೀಟ್ ನಲ್ಲಿ ಇವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಈ ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರೋದು. ಯಾರ್ಯಾರ ಹೆಸರಿದೆ ಅಂದ್ರೆ ಮೊಹಮ್ಮದ್ ನಲಪಾಡ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಬಿಟ್ಕಾಯಿನ್ ಕೇಸ್ ಸಂಬಂಧ ತನಿಖೆ ನಡೆಸಿದಂತ ಎಸ್ಐಟಿ ಅಧಿಕಾರಿಗಳು ಶ್ರೀಕಿ, ರಾಬಿನ್ ಖಂಡೇವಾಲಾ ನಲಪಾಡ್ ವಿರುದ್ಧ ಅವ್ರ ವಿರುದ್ಧ ಏನೇನು ಆರೋಪಗಳು ಕೇಳಿ ಬಂದಿದ್ವು, ದಾಳಿ ಸಂದರ್ಭದಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ, ದಾಖಲೆಗಳು ಸಿಕ್ಕಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ ನಲ್ಲಿ ನಲಪಾಡ್ಗೆ ಹಣ ಸಂದಾಯ ಮಾಡಿರೋದ್ರ ಬಗ್ಗೆನೂ ಕೂಡ ಉಲ್ಲೇಖ ಆಗಿದೆ. ಇನ್ನು ಬಿಟ್ಕಾಯಿನ್ ನಗದೀಕರಣಕ್ಕೆ ಅಂತ ನಲಪಾಡ್ನನ್ನ ಶ್ರೀಕಿ ಸಂಪರ್ಕ ಮಾಡಿದ್ದ. ನಲಪಾಡ್ ತನ್ನ ಸ್ನೇಹಿತರ ಮೂಲಕ ಹಣ ನಗದೀಕರಣ ಮಾಡಿದ್ದಂತ ಆರೋಪವೂ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಈ ವಿಚಾರವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವಂತ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಇಡಿಯಿಂದ ನಲಪಾಡ್ಗೆ 3ನೇ ಬಾರಿ ಸಮನ್ಸ್ ಕೂಡ ಜಾರಿಯಾಗಿದೆ. ಈ ಒಂದು ಕೇಸ್ನಲ್ಲಿ ಅನೇಕ ರಾಜಕಾರಣಿಗಳ ಹೆಸರು ತಳುಕು ಹಾಕೊಳ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ನಲಪಾಡ್ಗೆ ಈಗ ಸಂಕಷ್ಟ ಎದುರಾಗಿದೆ.